ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದವರ ಅರೆಸ್ಟ್ ಮಾಡಲಾಗಿದ್ದು ನಾಸಿರ್ ಹುಸೇನ್ ಬೆಂಬಲಿಗರ ಹೆಡಮುರಿ ಕಟ್ಟಿದೆ ಖಾಕಿ ಪಡೆ ಮೂವರನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಅಶೋಕನಗರ ಪೊಲೀಸರು 2 ದಿನಗಳ ಕಾಲ ಪೊಲೀಸರ ವಶಕ್ಕೆ ನ್ಯಾಯಾಧೀಶರು ನೀಡಿದ್ದಾರೆ. 2ನೇ ಎಫ್ಎಸ್ಎಲ್ ವರದಿ ನಂತರ ಮೂವರ ಬಂಧನ. ಘೋಷಣೆ ಕೂಗಿದವರ ಧ್ವನಿ ತಾಳೆ ಆಗ್ತಾ ಇದ್ದಂತೆ ಮೂವರು ಅರೆಸ್ಟ್ ಆಗಿದ್ದಾರೆ. ಇಲ್ತಾಜ್, ಮುನಾವರ್, ಮೊಹಮ್ಮದ್ ಶಫಿ ನಾಶಿಪುರಿ ಬಂಧನ. ಇದರಲ್ಲಿ ಇಲ್ತಾಜ್ ದೆಹಲಿ ಮೂಲದವನು, ಆರ್ಟಿ ನಗರದವನು ಮುನಾವರ್, ಹಾವೇರಿ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿಪುರಿ ಬಂಧಿತರು. ಇವರ ಡ್ರಾಮಾ ಹೆಂಗಿತ್ತು ಅಂದ್ರೆ, ತಾಯಿ ಮೇಲಾಣೆ ನಾನು ಘೋಷಣೆ ಕೂಗಿಲ್ಲ ಅಂತ ಶಫಿ ನಾಶಿಪುರಿ ಮಾಧ್ಯಮದ ಮುಂದೆ ಎದೆ ತಟ್ಕೊಂಡು ಹೇಳಿದ್ದ. ಎಫ್ಎಸ್ಎಲ್ ವರದಿ ಬಳಿಕ ಶಫಿ ನಾಶಿಪುರಿ ಅರೆಸ್ಟ್ ಆಗಿದ್ದು ಮೂವರು ಆರೋಪಿಗಳ ವಿಚಾರಣೆಗೆ ಖಾಕಿ ಟೀಮ್ ಇಳಿದಿದೆ. ಹಾಗಾದ್ರೆ ಈ ಶಫಿ ನಾಶಿಪುರಿ ಏನ್ ಹೇಳಿದ್ದ ಮಾಧ್ಯಮದ ಮುಂದೆ ಕೇಳಿಸ್ಕೊಳ್ಳಿ. ಪುಡಿ ಅನ್ನುವಂಥವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಮಾತನಾಡ್ತೀನಿ ಸರ್. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಒಂದು ಆ ರೀತಿ ಘೋಷಣೆ ಕೂಗಿದ್ದು ನೀವೇ ಅಂತ, ಅಲ್ಲಿ ಹೋಗಿ ಘೋಷಣೆ ಕೂಗಿದ್ದು ನೀವೇ ಅಂತ ಹೇಳಿ ಒಂದು ದೂರನ್ನು ಕೂಡ ದಾಖಲು ಮಾಡಿ ಬಂದಿದ್ದಾರೆ. ನಿಜಾನ? ನಿನ್ನೆ ನೀವು ಅಲ್ಲಿದ್ರ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ನಿಜಾನ, ಹೇಗೆ ಅಂತ? ನಾನು ವಿಧಾನಸೌಧದಲ್ಲಿ ಇದ್ದೆ, ಆದರೆ ಈ ಥರ ಘೋಷಣೆಯನ್ನು ನಾನು ಕೂಗಿಲ್ಲ. ನಾನು ನನ್ನ ಹೆತ್ತ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಥರ ನಾನು ಘೋಷಣೆಯನ್ನು ಮಾಡಿರೋದಿಲ್ಲ. ಅದು ನನಗೆ ಗೊತ್ತಿಲ್ಲ ಸರ್, ಅವರು ಯಾವ ಬಗ್ಗೆ ಅವ್ರು ಆರೋಪ ಮಾಡಿದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಟೀಕೆ ಮಾಡೋಕ್ಕೂ ನಾನು ಮಾಡಲ್ಲ ಸರ್ ಅವ್ರ ಬಗ್ಗೆ. ಎದೆ ತಟ್ಕೊಂಡು ತಾಯಿ ಮೇಲೆ ಆಣೆ ಹಾಕಿ ಭಾರತ ಮಾತೆಯ ಮೇಲೆ ಆಣೆ, ನಾನು ಈ ರೀತಿ ಮಾತೇ ಆಡಿಲ್ಲ ಅಂತ ಹೇಳಿದಾನೆ ಈ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಮೂವರು ಆರೋಪಿಗಳ ಬಂಧನದ ಬೆನ್ನಲ್ಲೇ ಟಾಕ್ ವಾರ್ ಕೂಡ ಜೋರಾಗಿದೆ. ಕೈಕಮಲ ನಾಯಕರ ಮಧ್ಯೆ ಟಾಕ್ ಫೈಟ್ ಜೋರಾಗಿದೆ. ವಿಚಾರಣೆ ಆಗಲಿ, ಅದೇನು ಹೊರಬರುತ್ತೆ ನೋಡೋಣ. ಸರ್ಕಾರ ಘೋಷಣೆ ಬಗ್ಗೆ ಸಮರ್ಥನೆ ಮಾಡಿಕೊಂಡಿರಲಿಲ್ಲ, ವೈಜ್ಞಾನಿಕವಾಗಿ ವಿಡಿಯೋ ಪರಿಷ್ಕರಣೆ ಆಗಲಿ ಅಂದಿದ್ದೆ. ಆರೋಪಿಗಳ ಬಂಧನದ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಎಲ್ಲರಿಗೆ ಮುಂಚೆ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ರು, ನಾವು ಒಂದಲ್ಲ ಬಾರಿ ನೋಡಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಹತ್ರ ಇರೋ ಎಫ್ಎಸ್ಎಲ್ ಅನ್ನ ನೋಡ್ಕೊಂಡು ಎಫ್ಎಸ್ಎಲ್ ನಲ್ಲಿ ತನಿಖೆ ಮಾಡಿ ಹೇಳ್ತಾ ಇದ್ದೀನಿ, ಆ ರೀತಿಯ ಘೋಷಣೆ ಕೂಗಿಲ್ಲ ಅಂತ ಇದೇ ಪ್ರಿಯಾಂಕ್ ಖರ್ಗೆ ಊರಿಗೆ ಮುಂಚೆ, ವರದಿಗೆ ಮುಂಚೆ ರಿಯಾಕ್ಟ್ ಮಾಡಿದ್ರು. ಈಗ ವರದಿಯ ನಂತರ ಪ್ರಿಯಾಂಕ್ ಖರ್ಗೆ ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಹೋಮ್ ಮಿನಿಸ್ಟರ್ ಅವರು ಏನು ಹೇಳ್ತಾರೆ ನೋಡೋಣ. ಇವತ್ತು ಬೆಳಿಗ್ಗೆನೂ ನಾನೇನು ಕೊಟ್ಟಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಲ್ಲ, ಖಾಸಗಿ ವರದಿಗಳನ್ನ ನಾನು ಪ್ರಕಟಣೆ ಮಾಡೋಕ್ಕಾಗಲ್ಲ, ಬೇರೆಯವರು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅಂತ. ಬಹುತೇಕ ಸಚಿವರುಗಳೆಲ್ಲ ಮಾಧ್ಯಮಗಳ ವಿರುದ್ಧ ಮಾತನಾಡಿದ್ರು, ಯಾರು ತಪ್ಪು ಅನ್ನುವಂತ ರೀತಿಯಲ್ಲಿ ತಪ್ಪು ಬಿಂಬಿಸ್ತಿದ್ದಾರೆ. ಬರ್ಲಿ ಸರ್, ಈಗ ನೋಡಿ, ನಾವು ಈಗಲೂ ನಾನು ಹೇಳ್ತಾ ಇರೋದು, ಬರ್ಲಿ, ಯಾಕಷ್ಟು ಆತಂಕ. ಈಗ ಅಲ್ಟಿಮೇಟ್ಲಿ ಏನಿದೆ, ಸರ್ಕಾರದ FSL ರಿಪೋರ್ಟ್ ಅಲ್ವಾ, ಬರ್ಲಿ, ಅದೇನಿದೆ ಅದು ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಸುಳ್ಳು. ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾವು ಹೇಳ್ತಾ ಇರೋದು, ಖಾಸಗಿ ವರದಿಗಳನ್ನ ಸರ್ಕಾರದ ವರದಿ ತರ ಬಿಂಬಿಸ್ಬಿಟ್ಟು ಮಾಡೋದು ಸರಿಯಲ್ಲ ಅಂತ ಅವಾಗ್ಲೂ ಹೇಳಿದೀನಿ. ಇದು ನಮ್ಮ ಹತ್ರನೂ ಒಂದು ವಿಚಾರಣೆ ಕರೆಸಿದಾರೆ ಅನ್ಸುತ್ತಲ್ಲ, ನನಗೆ ಅದೇ ಹೇಳ್ತಾ ಇರೋದು, ನನಗೆ ಸಂಪೂರ್ಣ ಮಾಹಿತಿ ಅದೇ ಅಲ್ಲಿ ಏನಿದೆ ನೋಡ್ಬಿಟ್ಟು ಅದಕ್ಕೆ ವಿಚಾರಣೆ ಆಗ್ಲಿ. ಯಾಕಷ್ಟು ಇದು ಆತಂಕ ಪಡೋದು? ಆಮೇಲೆ ನಿಮ್ಗೆ ಗೊತ್ತಿದೆ, ನಾನು ಸಂಪೂರ್ಣವಾದಂತ ಮಾಹಿತಿ ಇರಲಾರ್ದೆ ಮಾತಾಡೋದಿಲ್ಲ. ನೋಡೋಣ ಏನಿದೆ ಅಂತ, ನನಗೆ ಈಗ ಗೊತ್ತು, ಅದೇನಿದೆ ಬರ್ಲಿ. ಹೋಮ್ ಮಿನಿಸ್ಟರ್, ರಾಜ್ಯ ಸರ್ಕಾರಕ್ಕೆ ಈಗಲಾದರೂ ಸಹ ಬುದ್ಧಿ ಬಂದು, 3 ಜನ ಇನ್ನೂ ಹೆಚ್ಚಿನ ಜನ ಅದರಲ್ಲಿದ್ದಾರೆ, ದೇಶದ್ರೋಹಿಗಳೇನಿದ್ದಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಕ್ಕಂಥ ಧೈರ್ಯ ಮಾಡಿದಂಥ ದೇಶದ್ರೋಹಿಗಳನ್ನ 1 ವಾರದ ನಂತರ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅದು ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂತು. ಸದನದ ಒಳಗಡೆ ಮಾಡಿದಂಥ ಹೋರಾಟ ಮತ್ತು ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದಂಥ ಹೋರಾಟ, ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು 3 ಜನರನ್ನ ಇವತ್ತು ದೇಶದ್ರೋಹಿಗಳನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ನಂಗೆ ತಿಳಿದು ಬಂದಿದೆ. 3 ಜನರನ್ನ ಪೊಲೀಸ್ ಇಲಾಖೆ ಬಂಧಿಸಿದೆ. ಶಫಿ ನಾಶಿಪುರಿ, ಮುನಾವರ್ ಮತ್ತು ಇಲ್ತಾಜ್ ಅನ್ನೋರು. ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋದು, ಒಬ್ಬರು ಬೆಂಗಳೂರಿನವರಾದರೆ ಇನ್ನೊಬ್ಬ ದೆಹಲಿಯವ, ಮತ್ತೊಬ್ಬ ಹಾವೇರಿ ಜಿಲ್ಲೆಯವರು.
ನಾನು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಸಮಗ್ರ ತನಿಖೆಗೆ ಒತ್ತಾಯಿಸ್ತೇನೆ. ನೀವು ಬಂಧಿಸಿರೋದು ಸ್ವಾಗತಾರ್ಹ. ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಇವರೇನು ಪಾಕಿಸ್ತಾನದ ಗಡಿಭಾಗದಲ್ಲಿರೋರು ಅಲ್ಲ. ಕರ್ನಾಟಕದಲ್ಲಿರುವಂಥವರು ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನ್ ಜಿಂದಾಬಾದ್ನ ಜೊತೆಗೆ ಯಾಕೆ ಸಮೀಕರಿಸಿದರು? ಇದು ಇವ್ರ ಹಿಂದ್ಗಡೆ ಇರುವಂಥ ಸಂಘಟನೆ ಯಾವುದಿದೆ? ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಪ್ರಚೋದನೆ ಎಲ್ಲಿಂದ, ಕೂಗೋದಕ್ಕೆ ಪ್ರಚೋದನೆ ಎಲ್ಲಿಂದ ಬಂತು ಅನ್ನೋದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. 3 ಜನರು ದರೋಡೆಕೋರರು, ದೇಶದ್ರೋಹಿಗಳು, ಎಷ್ಟು ಧೈರ್ಯ ಅವರಿಗೆ ವಿಧಾನಸೌಧದೊಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಅವ್ರು ಕರ್ಕೊಂಬಂದಂಥ ಈ ರಾಜ್ಯಸಭಾ ಸದಸ್ಯರ ಮೆಂಬರ್ಶಿಪ್ನ ಇವಾಗ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಯಾರು ಇವ್ರನ್ನ ಕರ್ಕೊಂಬಂದರು ರಾಜ್ಯಸಭಾ? ಒಬ್ಬರಲ್ಲ, 3 ಜನ. ಇನ್ನೂ ಅದೆಷ್ಟು ಜನ ಜಿಂದಾಬಾದ್ಗೆ ಜೈ ಅಂತ ಹೋಗಿದ್ದಾರೆ, ಅದನ್ನೆಲ್ಲ ತೆಗಿಬೇಕು. ಒಬ್ಬರೇ ಹೋಗಿಲ್ಲ, ಸುಮಾರು 15 ಜನ ಇದಕ್ಕೆ ಜೈ ಅಂತ ಹೋಗಿದ್ದಾರೆ. ಅವ್ರನ್ನೂ ಕೂಡ ಬಂಧಿಸಬೇಕು. ಮತ್ತು ರಾಜ್ಯಸಭಾ ಸದಸ್ಯ ಯಾರಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಗೌರವ ಇದ್ದರೆ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರನ್ನ ವಜಾ ಮಾಡಬೇಕು. ಅವ್ರಿಗೆ ರಾಜ್ಯಸಭಾ ಇಲ್ಲಿ ಅವರು ಈ ಥರ ಪಾಕಿಸ್ತಾನ ಅಂತ ಜಿಂದಾಬಾದ್ ಅಂತ ಕರ್ಕೊಂಬಂದ ಮೇಲೆ ಅವ್ರಿಗೆ ಲೋಕಸಭೆಯಲ್ಲಿ ಕೂತ್ಕೊಳ್ಳೋಕ್ಕೆ ಆರಂಭದಲ್ಲಿ ಕಣ್ಣಿಗೆ ಕಂಡ್ರು, ಕಿವಿಗೆ ಕೇಳಿಸಿದ್ರು. ಎಷ್ಟು ಜಾಣ ಕುರುಡುತನ ಇತ್ತು ರಾಜಕಾರಣಿಗಳಿಗೆ ಅಂದರೆ ಮಾಧ್ಯಮದವರ ಮೇಲೆ ಮುಗಿಬಿದ್ರು. ಮಾಧ್ಯಮದವರು ತಪ್ಪು ಸೃಷ್ಟಿ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಹೆಂಗಂತ ಹೇಳಿದ್ರೆ ಭಯೋತ್ಪಾದಕರ ರೀತಿ ಬಿಂಬಿಸೋದಕ್ಕೆ ಶುರು ಮಾಡಿದ್ರು ಎಲ್ಲ ಮಾಧ್ಯಮಗಳ ವಿರುದ್ಧವೂ. ನಾನು ಹೇಳೋದು, ಅಷ್ಟೂ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಆ ಆಡಿಯೋನ ಕೇಳಿಸಿಕೊಳ್ಳುವ ಕಿವಿ ಯಾರಿಗೂ ಇರಲಿಲ್ವಾ ಅಂತ. ಫಾರ್ ಎನ್ ಎಕ್ಸಾಂಪಲ್, ಪ್ರಿಯಾಂಕ ಖರ್ಗೆ ಸರ್ಕಾರದ ವತಿಯಿಂದಾನೋ ಅಥವಾ ಪರ್ಸ್ನಲಿನೋ ಎಲ್ಲರಿಗೂ ಮುಂಚೆ ಬಂದು ಮೈಕ್ ಮುಂದ್ಗಡೆ ನಿಂತ್ಕೊಂಡು ನಾನು ಅದನ್ನ ನೋಡಿದ್ದೀನಿ, ನಾನು ಅದನ್ನ ಕೇಳಿಸ್ಕೊಂಡಿದ್ದೀನಿ, ನಮ್ಮದೇ FSL ಇದೆ, ಅದ್ರ ಮೂಲಕ ನೋಡ್ಬಿಟ್ಟೇ ಹೇಳ್ತಾ ಇದ್ದೀನಿ, ಅಲ್ಲಿ ಯಾರೂ ಹಂಗೆ ಕರೆದಿಲ್ಲ ಅಂತ ಮೊದಲಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಮೊದಲಿಗೆ ಅವರೇ ತಮ್ಮ ವರದಿನ ಬಿಡುಗಡೆ ಮಾಡಿಬಿಟ್ರು, ತಾವೇ ತನಿಖೆ ನಡೆಸಿದ ವರದಿನ. ಅದಾದ ಮೇಲೆ ಇವಾಗ ಉಲ್ಟಾ ಹೇಳ್ತಾ ಇದ್ದಾರೆ. ಎರಡೂ ಹೇಳಿಕೆಗಳ ನಡುವೆ ಇರೋ ವ್ಯತ್ಯಾಸ ಏನು ಕೇಳಿಸ್ಕೊಳ್ಳಿ. ಒಂದು ಕಾಲ್ಪನಿಕ ಘಟನೆ. ಆಡಿಯೋನಲ್ಲಿ ಭಾಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದನೂ FSL ರಿಪೋರ್ಟ್ ಬರುತ್ತೆ. ಏನು ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನು ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ. ಆ ಆಡಿಯೋದಲ್ಲಿ ಪದೇ ನಾನು ಕೂಡ ಕೇಳಿದ್ದೀನಿ. ಸರ್ಕಾರದ FSL ರಿಪೋರ್ಟ್ ಈಗ 11 ಗಂಟೆಗೆ ಬರುತ್ತೆ ಅಂತಲೇ ನಾನು ಹೇಳಿರೋದು. ನಾನು ಹೇಳಿದ್ದೀನಿ ಅಂತ ಹೇಳಿದ್ರೆ ನಾನು ಮಾಧ್ಯಮದ ವ್ಯಕ್ತಿ ಅಲ್ಲ, ಮಾಧ್ಯಮಗಳು ಇದ್ರು ಅಲ್ಲಿ. ನಮ್ಮ ಆಡಿಯೋ ಫೊರೆನ್ಸಿಕ್ ಇದರಲ್ಲಿ ಸಿಕ್ಕಿಲ್ಲ. ಸರ್ಕಾರದ FSL ಬರಲಿ, ನೋಡಿ. ಇದು ಸುಮ್ಮನೆ ಯಾವುದೋ ಘೋಷಣೆ ಅಲ್ಲ, ವೈಯಕ್ತಿಕ ಘೋಷಣೆ. ಇದು ಘೋಷಣೆ ಇಟ್ ಅಟ್ರಾಕ್ಟ್ಸ್ ಸೆಡೇಷನ್. ದೇಶದ್ರೋಹದ ಕಾನೂನುಗಳು ಇದಕ್ಕೆ ಲಾಗೂ ಆಗ್ತದೆ. ಅಂಥದ್ದನ್ನು ನಾನು ಉಡಾಫಿಯಾಗಿ ಮಾತಾಡೋಕ್ಕಾಗ್ತದ ಸರ್? ನಾನು ಆಧಾರ ಇರಲಾರ್ದೆ, ಸಾಕ್ಷಿ ಇರಲಾರ್ದೆ ನಾನು ಮಾತಾಡೋಕ್ಕಾಗ್ತದ? ಮಿಸ್ಇನ್ಫಾರ್ಮೇಷನ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅದು ಟ್ಯಾಕ್ಲಿಂಗ್ ಮಾಡೋಕ್ಕೆ ಕಾನೂನಿದೆ. ಅಂದರೆ ಈ ಪ್ರಕರಣದಲ್ಲಿ ಆಡಿಯೋ ಫೊರೆನ್ಸಿಕ್ ನಾವು ಮಾಡಿಸಿದ್ದೀನಿ ಅಂತಲೇ ಹೇಳಿರೋದು, ಅದರಲ್ಲಿ ಕಂಡು ಬಂದಿಲ್ಲ ಅಂತಲೇ ನಾನು ಹೇಳಿರೋದು. ಬಟ್ BJP ಅವರು ಇವತ್ತು ಹತಾಶರಾಗಿ ಮತ್ತೊಮ್ಮೆ ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಂದಾಗೆಲ್ಲ ಇದೆ ಅಲ್ಲಿ. ನಮ್ಮ ಆಡಿಯೋ ಫೊರೆನ್ಸಿಕ್ ಇದರಲ್ಲಿ ಸಿಕ್ಕಿಲ್ಲ. ಸರ್ಕಾರದ FSL ಬರಲಿ, ತಪ್ಪಿದ್ರೆ ಅದೇನಿದೆ ಬರಲಿ. ಹೋಮ್ ಮಿನಿಸ್ಟರ್ ಅವರು ಏನು ಹೇಳ್ತಾರೆ ನೋಡೋಣ. ಇವತ್ತು ಬೆಳಿಗ್ಗೆನೂ ನಾನೇನು ಕೊಟ್ಟಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಲ್ಲ. ಖಾಸಗಿ ವರದಿಗಳನ್ನ ನಾನು ಪ್ರಕಟಣೆ ಮಾಡೋಕ್ಕಾಗಲ್ಲ, ಬೇರೆಯವರು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅಂತ. ಬಹುತೇಕ ಸಚಿವರುಗಳೆಲ್ಲ ಮಾಧ್ಯಮಗಳ ವಿರುದ್ಧ ಮಾತನಾಡಿದ್ರು. ಯಾರು ತಪ್ಪು ಅನ್ನುವಂತ ರೀತಿಯಲ್ಲಿ ತಪ್ಪು ಬಿಂಬಿಸ್ತಿದ್ದಾರೆ ಅಂತ ಹೇಳಿದ್ರು. ಬರ್ಲಿ ಸರ್, ಈಗ ನೋಡಿ, ನಾವು ಈಗಲೂ ನಾನು ಹೇಳ್ತಾ ಇರೋದು, ಬರ್ಲಿ. ಯಾಕಷ್ಟು ಆತಂಕ? ಈಗ ಅಲ್ಟಿಮೇಟ್ಲಿ ಏನಿದೆ, ಸರ್ಕಾರದ FSL ರಿಪೋರ್ಟ್ ಅಲ್ವಾ? ಬರ್ಲಿ, ಅದೇನಿದೆ ಅದು ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಸುಳ್ಳು. ಅದಕ್ಕೆ ನಾನು ಏನು ಎದೆ ತಟ್ಕೊಂಡು ಮುಂದೆ ಬಂದು ನಾವು ಖಾಸಗಿ ಆಡಿಯೋ ಫಾರೆನ್ಸಿಕ್ ಮಾಡಿಸಿದ್ದೀವಿ, ಮೇಲಿಂದ ಮೇಲೆ ನಾನು ಕೇಳಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ. ಸಾಮಾಜಿಕ ಜಾಲತಾಣದಲ್ಲೂ ಹೆಂಗಾಯಿತು ಅಂತ ಹೇಳಿದ್ರೆ ಡಿವೈಡ್ ಆಗೋಗಿತ್ತು.
ದೇಶದ ವಿರುದ್ಧ ಒಂದು ಘೋಷಣೆ ಬಂದಾಗ ಅಟ್ಲೀಸ್ಟ್ ಒಂದು ನಿಯತ್ತು ಬೇಕಲ್ಲ ದೇಶಕ್ಕೆ. ತಿನ್ನೋ ಅನ್ನಕ್ಕೆ, ಬಳಸ್ಕೊಳ್ಳೋ ಅನುದಾನಗಳಿಗೆ, ಜೊತೆಗೆ ಬದುಕ್ತಾ ಇರೋ ಗಾಳಿ, ಇಲ್ಲಿ ಕುಡಿತಾ ಇರೋ ಗಾಳಿಗೆ, ಬದುಕ್ತಾ ಇರೋ ನೆಲಕ್ಕೆ ಅಷ್ಟು ಸುಲಭವಾಗಿ ಯಾರು ಬೇಕಾದರೂ ಕೇಳಿಸ್ಕೊಂಡು ಹೇಳಬಹುದು. 2 3 ಸಲ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಗಳನ್ನು ಕೂಗಲಾಯಿತು. ಜಾಣಗುರುಡುತನ, ಜಾಣಕಿವುಡುತನ ಎಷ್ಟರ ಮಟ್ಟಿಗಿದೆ ಅಂದರೆ, ದೇಶದ ವಿಷಯ ಬಂದಾಗಲೂ ಕೂಡ ಅಲ್ಲಿ ಡಿವೈಡ್ ಆಗಿ ನಾವು ಯಾರ ಪರವಾಗಿ ವಾದ ಮಾಡ್ತೀವೋ ಅವರ ಪರವಾಗಿ, ಅವ್ರು ತಪ್ಪು ಮಾಡಿದ್ರು, ಸಮಸ್ಯೆಗಳನ್ನು ಮಾಡಿದ್ರು, ಏನು ಮಾಡಿದ್ರೂ ಕೂಡ ನಾವು ಏನು ಮಾಡಬೇಕು ಅದನ್ನೇ ಮಾಡ್ತೀವಿ, ದೇಶದ ಪರನೂ ನಿಂತ್ಕೊಳ್ಳಲ್ಲ ಅನ್ನೋ ಆಟಿಟ್ಯೂಡ್. ಆಶ್ಚರ್ಯ ಅಂತ ಹೇಳಿದ್ರೆ ಅಧಿಕಾರದಲ್ಲಿರೋರು ಇದನ್ನೇ ಮಾಡಿದ್ದು. ಪ್ರಶಾಂತ್, 2-3 ದಿನ ಮಾಧ್ಯಮದವರ ಮೇಲೆ ಇವರೆಲ್ಲ ಹರಿಹಾಯ್ದದ್ದನ್ನು ನೋಡಿದ್ರೆ ಕೇಳಿಸ್ಕೊಳ್ಳೋ ಪ್ರತಿಯೊಬ್ಬ ಕಿವಿ ಕೇಳಿಸುವ ವ್ಯಕ್ತಿಗೂ ಗೊತ್ತಿತ್ತು ಅಲ್ಲಿ ಏನು ಕೂಗ್ಲಾಯಿತು ಅಂತ. ಒಪ್ಪೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ನಾವು FSL ವರದಿ ಬಂದಿದೆ. ಭವನ, ನನಗನ್ಸುತ್ತೆ ನೋಡಿ, ಆ ಒಂದು ಘಟನೆ ನಡೆದ ನಂತರ ನೀವು ವಿಜುವಲ್ಸ್ಗಳನ್ನು ನೋಡ್ತಿದ್ದಾಗ, ಆಡಿಯೋಗಳನ್ನು ಕೇಳ್ತಿದ್ದಾಗ ಸ್ಪಷ್ಟವಾಗಿ ಕಿವಿ ನಾನು ಅವತ್ತು ಹುಬ್ಳಿಯಲ್ಲಿದ್ದೆ, ಸ್ಪಷ್ಟವಾಗಿ ಕಿವಿ ಕೇಳ್ತಾ ಇತ್ತು ಪಾಕಿಸ್ತಾನ್ ಜಿಂದಾಬಾದ್. ನೀವು ಇವರೇನಾದ್ರು ನಾಸಿರ್ ಸಾಬ್ ನೀವು ಲಿಪ್ ಸಿಂಕ್ ಮಾಡಿ ನೋಡಿ. ನಾಸಿರ್ ಸಾಬ್ ಏನು, ನಾಸಿರ್ ಖಾನ್, ಅದು ನಿಮಗೆ ಹುಸೇನ್ ಖಾನ್, ಅದು ಲಿಪ್ ಸಿಂಕ್ ಆಗಲ್ಲ. ನಂಬರ್ 1. FSL ರಿಪೋರ್ಟ್ ಬಿಡಿ, ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ನಿಮಗೆ ಅಟ್ಲೀಸ್ಟ್ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಅನ್ನುವಂತೆ ವಿಜುವಲ್ಸ್ಗಳನ್ನು ಒಂದು 10 ಬಾರಿ 12 ಬಾರಿ ನೋಡಿದ ನಂತರ ನಮಗೂ ಕೂಡ ಅರ್ಥ ಆಯಿತು ಇದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆ ಅದರಲ್ಲಿ ಇದೆ ಅಂತಕ್ಕಂಥದ್ದು. ಹಾಗಿರುವಾಗ AICC ಅಧ್ಯಕ್ಷರ ಪುತ್ರ ಪ್ರಿಯಾಂಕ್ ಖರ್ಗೆ, ಸಚಿವರೊಬ್ಬರು, ಪ್ರಭಾವಿ ಹಿರಿಯ ಸಚಿವರು ಹೊರಗಡೆ ಬಂದು ವಿಧಾನಸಭೆಯಲ್ಲಿ ನಿಂತ್ಕೊಂಡು, ಇಲ್ಲ ಹಾಗಿದ್ದು ಕಾಲ್ಪನಿಕ ಘಟನೆ, ನಾನು FSL ಪ್ರೈವೇಟ್ FSLನ್ನು ಮಾಡಿಸಿದ್ದೀನಿ, ಅದರಲ್ಲಿ ಇದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಯೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳೋದು ಒಂದು ಪಾಲಿಟಿಕಲಿ ಎಷ್ಟು ಕರೆಕ್ಟ್. ಇನ್ನೊಂದು ನನಗನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಇನ್ನೂ ವಿರೋಧ ಪಕ್ಷದ ನಾಯಕನ ಒಂದು ಸ್ವಭಾವದಿಂದ ಹೊರಗಡೆ ಬಂದಿಲ್ಲ. ಅವರು ಮಂತ್ರಿಯಾಗಿ 1 ವರ್ಷ ಆಯಿತು. ಪದೇ ಪ್ರತಿಯೊಂದು ಘಟನೆಯನ್ನು ನೀವು ಪೊಲಿಟಿಕಲ್ ಬೈನರಿಗಳಲ್ಲಿ ಹಾಕಿ ನೋಡಬಾರ್ದು. BJP ವಿರುದ್ಧ, BJP ಪರ, ಕಾಂಗ್ರೆಸ್ ವಿರುದ್ಧ. ಇದರಲ್ಲಿ ಏನು ಕಾಂಗ್ರೆಸ್ BJP ಇದೆ? ಇಟ್ಸ್ ಓಪನ್ ಆ್ಯಂಡ್ ಶಟ್ ಕೇಸ್. ಯಾರು 3 ಜನ ಘೋಷಣೆಯನ್ನು ಕೂಗಿದ್ದಾರೋ, 3 4 5 ಯಾರು ಘೋಷಣೆಯನ್ನು ಕೂಗಿದ್ದಾರೋ ಅವರನ್ನು ಒಳಗೆ ಹಾಕ್ತಕ್ಕಂಥದ್ದು ಬಿಟ್ಟರೆ ಇದರಲ್ಲಿ ಏನು ಮಹಾನ್ ಪ್ರಕರಣ ಇತ್ತು? ಪ್ರಶಾಂತ್, ನಾನು ನೋಡಿದ ಹಾಗೆ ಇಡೀ ರಾಜಕಾರಣಿಗಳಲ್ಲಿ ಒಬ್ಬರ ಸ್ಟೇಟ್ಮೆಂಟ್ ಮಾತ್ರವೇ ಜನಪರ, ದೇಶದ ಪರ ಆಯಿತು. ದಟ್ ಇಸ್ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ಯಾರೊಬ್ಬರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋ ಪ್ರಯತ್ನ ಮಾಡಲಿಲ್ಲ. ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲೇ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿರ್ತಾರೆ. ಆ ಕಾರಣದಿಂದ ಆ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ. ಇಲ್ಲೇನಾಯಿತು ಅಂದರೆ, ನಾಸಿರ್ ಹುಸೇನ್ ಏನಿದ್ದಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪೊಲಿಟಿಕಲ್ ಸೆಕ್ರೆಟರಿ. ಆ ಕಾರಣದಿಂದ ಹೈದರಾಬಾದ್ ಕರ್ನಾಟಕದ ಗಣಿತವನ್ನು ಸರಿದೂಗಿಸಲು ಪ್ರಿಯಾಂಕ್ ಖರ್ಗೆ ಸಹಾಯಕ್ಕೆ ಬಂದರು, DK ಶಿವಕುಮಾರ್ ಬಂದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದರು. ಯಾರೂ ಕೂಡ ನಿಮಗೆ ನಾಸಿರ್ ಹುಸೇನ್ ಕರ್ಕೊಂಡು ಬಂದು ಘೋಷಣೆ ಕೂಗಿಸಿದ್ರು, ಅದು BJPಯವರ ಆರೋಪ ಆಗಿರ್ಬೋದು. ಆದರೆ ನೀವು 3 ಮಂದಿನ ಒಳಗೆ ಕರ್ಕೊಂಡು ಬರುವಾಗ ನಿಮ್ಗೇನು ಗೊತ್ತಿರಲ್ಲ, ಬ್ರೈನ್ ಮ್ಯಾಪಿಂಗ್ ಏನು ಮಾಡಿರಲ್ಲ, ಇವರು ಹೋಗಿ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗ್ತಾರೆ ಅಂತಕ್ಕಂಥದ್ದನ್ನು, ಅಥವಾ ಯಾರೂ ಕೂಡ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವ ಕಾರಣಕ್ಕೋಸ್ಕರ BJPಯ ಹೈಪರ್ ಬೋಲ್ ಬಿಟ್ಬಿಡಿ. ಆದರೆ ನೀವು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರ ಜವಾಬ್ದಾರಿ ಏನು? ಇಂಥ ಒಂದು ಘೋಷಣೆಗಳು ಕೂಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾದ ತಕ್ಷಣ ನಾಸಿರ್ ಹುಸೇನ್ ಬೆಂಬಲಿಗರೆ ಅವರನ್ನು ಪೊಲೀಸರಿಗೆ ಕೊಡ್ಬೋದಿತ್ತು. ನಾಸಿರ್ ಹುಸೇನ್ ವಿನಾಕಾರಣ ಹೋಗಲು ಏನು ಭಾಷೆ ಅದು? ಏನು ಭಾಷೆಯನ್ನು ಬಳಸಿದರು ನಾಸಿರ್ ಹುಸೇನ್ ಒಬ್ಬ ರಾಜ್ಯಸಭಾ ಸಂಸದರಾಗಿ? ಪ್ರಿಯಾಂಕ್ ಖರ್ಗೆ ಏನು ಮಾತನಾಡಿದರು ವಿಧಾನಸಭೆಯಲ್ಲಿ ಹೊರಗಡೆ? ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸ್ತಕ್ಕಂಥ, ಮಾಧ್ಯಮಗಳ ವಿರುದ್ಧ ಕೇಸ್ ಹಾಕ್ತಕ್ಕಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಆಡಿದರು. ಇವತ್ತು ಅವರ ಮುಖ ಕಪ್ಪಳಿಸಿದೆ. ಅವರದೇ ಸರ್ಕಾರ ಮಾಡಿಸಿರ್ತಕ್ಕಂಥ ಸರ್ಕಾರಿ FSL ರಿಪೋರ್ಟ್ ಹೇಳ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ನಿಜ ಅಂತಕ್ಕಂಥದ್ದು. ಇವತ್ತು ಎಲ್ಲವೂ ಕೂಡ ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್, ನಾಸಿರ್ ಹುಸೇನ್ ಮುಖ ಕಪ್ಪಳಿಸ್ತಾ ಇದೆ. ಮತ್ತು ಇಂಥ ಘೋಷಣೆಗಳನ್ನು ಕೂಗುವ ಘಟನೆಗಳಲ್ಲಿ ಯಾಕಾಗಿ ನೀವು ಪಾಲಿಟಿಕ್ಸನ್ನು ತರ್ತೀರಿ? ವೆರಿ ಸಿಂಪಲ್, ನೀವು ಯಾರಿದ್ದಾರೆ ಅವರನ್ನು ಪೊಲೀಸರಿಗೆ ಒಪ್ಪಿಸಿ, ಲಾ ವಿಲ್ ಇಟ್ ಟೇಕ್ಸ್ ಇಟ್ ಓನ್ ಕೋರ್ಸ್.
ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಪ್ರಶಾಂತ್, ಅದು ಜವಾಬ್ದಾರಿ. ಅದರ ಜೊತೆಗೆ ಈ ದೇಶದ ಅಧಿಕಾರ ಹಿಡಿದಿದ್ದೀರಾ ನೀವು, ಪಾಕಿಸ್ತಾನದ ಅಧಿಕಾರ ಅಲ್ಲ ಹಿಡಿದಿದ್ದು, ಅವ್ರ ಪರವಾಗಿ ನಾವು ಏನೋ ನಿಂತ್ಕೋಬೇಕು ಅಂತ. ಈ ದೇಶದ ಅಧಿಕಾರ ಹಿಡಿದಿರುವ ಈ ದೇಶದ ಜನ ಜೊತೆಗೆ ನಿಮ್ಮ ಸುತ್ತ ಇದ್ದವರು ಈ ದೇಶದ ಅದರಲ್ಲಿ ಇನ್ನೊಬ್ಬ ರಾಷ್ಟ್ರೀಯ ಮಾಧ್ಯಮದ ಒಬ್ಬ ಪತ್ರಕರ್ತ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವ ಪ್ರಯತ್ನ ಮಾಡಿದರು. ಇಲ್ಲ, ಇದು ಕನ್ನಡ ಮಾಧ್ಯಮಗಳ ಚಾನೆಲ್ಗಳು ಇಂಟೆನ್ಷನಲಿ ಮಾಡ್ತಾ ಇವೆ ಅಂತಕ್ಕಂಥದ್ದನ್ನು ನನಗೆ ಆಶ್ಚರ್ಯ ಅನಿಸ್ತಪ್ಪ. ಒಬ್ಬ ಪತ್ರಕರ್ತ ಇನ್ನೊಬ್ಬ ಪತ್ರಕರ್ತನ ಬಗ್ಗೆ ನೀವು FSL ರಿಪೋರ್ಟ್ ಬರುವವರೆಗೆ ಕಾಯ್ದೆ ಇಂಟೆನ್ಷನಲಿ ಈ ಘೋಷಣೆಗಳನ್ನು ಕೂಗುವಂಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದು ನೋಡಿದರೆ ಅದನ್ನು ನಂಬಿಕೊಂಡು ನನಗನ್ಸುತ್ತೆ ಆ ಪತ್ರಕರ್ತ ಮಾಡಿದ ಟ್ವೀಟನ್ನು ನಂಬಿಕೊಂಡು ಪ್ರಿಯಾಂಕ್ ಖರ್ಗೆ ಇಷ್ಟು ಮುಂದೆ ಹೋದರು ಅಂತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆಮೇಲೆ ನೀವು ಹಿರಿಯ ನೀವೇನು ಗೃಹ ಮಂತ್ರಿಗಳ? ಪ್ರಿಯಾಂಕ್ ಖರ್ಗೆ ಇಸ್ ಅ ಹೋಮ್ ಮಿನಿಸ್ಟರ್, ಪ್ರಿಯಾಂಕ್ ಖರ್ಗೆ ಇಸ್ ಅ ಕನ್ಸರ್ನ್ ಮಿನಿಸ್ಟರ್. ಪ್ರಿಯಾಂಕ್ ಖರ್ಗೆ ಅಲ್ಲಿದ್ರಾ? ಪ್ರಿಯಾಂಕ್ ಖರ್ಗೆ ಅಲ್ಲಿರಲಿಲ್ಲ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವ ಅಲ್ಲ. ಹೀಗಿರುವಾಗ ಯಾಕಾಗಿ ಇಷ್ಟು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ? ಅದು ಕೂಡ ನೀವು AICC ಅಧ್ಯಕ್ಷರ ಪುತ್ರ. ನಾನು ನಿನ್ನೆ ಸಂಜೆ ಮನೆಗೆ ಹೋದ್ಮೇಲೆ ನೋಡ್ತಾ ಇದ್ದೆ, ಎಲ್ಲ ನ್ಯಾಷನಲ್ ಚಾನಲಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡಿಕೊಂಡ್ರು ಅಂತ ಬರ್ತಾ ಇದೆ. ಸ್ವಲ್ಪ ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಅಷ್ಟಾದರೂ ಪ್ರಿಯಾಂಕ್ ಖರ್ಗೆ ಮಾಡಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಪ್ರಶಾಂತ್? ಒಂದೊಂದು ಚಿಕ್ಕ ಬ್ರೇಕ್. ಇದನ್ನೆಲ್ಲ ನನಗನ್ಸುತ್ತೆ ನೀವು FSL ರಿಪೋರ್ಟ್ ಬರುವವರು, ಈಗ ಖಾಸಗಿ FSL ರಿಪೋರ್ಟ್ ಪ್ರಿಯಾಂಕ್ ಖರ್ಗೆ ಮಾಡಿಸಿದ್ರು ಅದಕ್ಕೇನು ಬೆಲೆ ಇಲ್ಲ, BJP ಅವರು ಮಾಡಿಸಿದ್ರು ಅದಕ್ಕೇನು ಬೆಲೆ ಇಲ್ಲ. ಸರ್ಕಾರಿ FSL ರಿಪೋರ್ಟ್ ಬರುವವರೆಗೆ ಎಲ್ಲರೂ ಕಾಯ್ಬೇಕಾಗುತ್ತೆ. ಮತ್ತೆ ಇವಾಗ ಹೇಳ್ತಾರೆ ಖಾಸಗಿ FSL ರಿಪೋರ್ಟ್ನ ನಂಬಕ್ಕಾಗತ್ತಾ ಅಂತ ಮಾತಾಡ್ತಾರೆ. ಅದನ್ನು ಮೊದಲೇ ದಿನ ಯಾಕೆ ಹೇಳಿದ್ರಿ ಹಾಗಾದರೆ? ಖಾಸಗಿ FSL ನಾನೊಂದು ರಿಪೋರ್ಟ್ ಮಾಡಿಸಿದ್ದೀನಿ ಅಂತಕ್ಕಂಥದ್ದು. ರೈಟ್. ಇದರಲ್ಲಿ ನನಗನ್ಸುತ್ತೆ ಇದರಲ್ಲಿ ಕಾಮನ್ ಸೆನ್ಸ್ ಇರುತ್ತೆ. ಆ ಕಾಮನ್ ಸೆನ್ಸ್ನ ಉಪಯೋಗವನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಬಾರಿ ಈ ಪಾರ್ಟಿ ಬೈನರಿಗಳಲ್ಲಿ ಇಷ್ಟು ಮುಂದೆ ಹೋಗ್ಬಿಡ್ತಾರೆ, ಅವ್ರಿಗೆ ಏನು ಆಗ್ತಿದೆ, ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಎನಾರ್ಮಿಟಿ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳುವ ಒಂದು ವಿವೇಚನೆಯನ್ನು ಕಳ್ಕೊಂಡು ಅನೇಕ ಬಾರಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ರೈಟ್. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಎಲೆಕ್ಷನ್ ಕಡೆ ಬರೋಣ. ಲೋಕಸಭಾ ಎಲೆಕ್ಷನ್ನಲ್ಲಿ ಯಾವ್ಯಾವ ಪಕ್ಷದಲ್ಲಿ ಏನೇನು ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.